ध्रुवे सर्वलोकानां विषजे भवरोगिणां निधिये सर्वविद्यानां दक्षिणामूर्तये नमः. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಜೂನ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾರದಲ್ಲಿ 2ನೇ ತಾರೀಕು ಗುರು ಈಗ ಉಚ್ಚ ಸ್ಥಿತಿ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಗ್ರಹ ಅಲ್ಲಿ ಪ್ರಬಲವಾಗಿದೆ. ಹಾಗೆ ನಮಗೆ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಸಂಚಾರ. ನೋಡಿ, ಬುಧ ಅಲ್ಲಿ ಸ್ವಸ್ಥಾನ ಆಯಿತು. ನಂತರ ನಮಗೆ ವೃಷಭ ರಾಶಿಯಲ್ಲಿ ಸೂರ್ಯ ಸಂಚಾರ, ಹಾಗೆ ಮೇಷ ರಾಶಿಯಲ್ಲಿ ಸ್ವಸ್ಥಾನ ಓನೌಸಾಗಿ ಕುಜ ಸಂಚಾರ ಮಾಡ್ತಾ ಇದೆ. ಹಾಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ. ಇನ್ನು ಕುಂಭ ರಾಶಿಯಲ್ಲಿ ವಾಯು ತತ್ವದಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿದೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ. ಇನ್ನು ಚಂದ್ರ ತಗೊಂಡ್ರೆ ಧನುರ್ ರಾಶಿಯಲ್ಲಿ ಮೊದಲ 3 ದಿನ, ನಂತರ ನಮಗೆ ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ ಈಗ ಚಂದ್ರನ ಮೇಲೆ. ಇದು ವಾರದ ಗೋಚಾರ. ಈ ವಾರದ ಗೋಚಾರ ಅಥವಾ ಈ ಪರಿಸರದಲ್ಲಿ ಯಾವ ಯಾವ ಗ್ರಹ ಗೋಚರಿಸಿದೆ ಅನ್ನೋದ್ರ ಮೇಲೆ ಈ ವಾರದ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಗೆ ಚಂದ್ರಗ್ರಹ 4ನೇ ಮನೆ ಅಧಿಪತಿಯಾಗಿ 9 ಮತ್ತು 10ರಲ್ಲಿ ಈ ವಾರ ಸಂಚಾರ ಮಾಡ್ತಾ ಇದೆ. ಚಂದ್ರ ಯಾವಾಗ 9ನೇ ಮನೆಯಲ್ಲಿ ಸಂಚಾರ ಮಾಡುತ್ತೋ, ನೋಡಿ ನಮಗೆ ಚಂದ್ರ 4ನೇ ಮನೆ ಅಧಿಪತಿಯಾಗಿ 9 ಆದಾಗ ಮನೆ ಕಟ್ತಾ ಇದ್ರೆ ಅಥವಾ ಮನೆ ವಿಷಯದಲ್ಲಿ ಅಥವಾ ವಾಹನ ವಿಷಯದಲ್ಲಿ ಅಥವಾ ತಾಯಿ ವಿಷಯದಲ್ಲಿ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ. ಬಟ್ 2-3 ದಿನದ ನಂತರ ನಿಮ್ಗೆ ಯಾವಾಗ ಗುರು ದೃಷ್ಟಿ ಭಾಗ್ಯಾಧಿಪತಿ ದೃಷ್ಟಿದೆ ಚಂದ್ರನ ಮೇಲೆ ಬೀಳುತ್ತಾ ವಾರಾಂತ್ಯ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಈ ಸಮಯದಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟು ಚಂದ್ರನಿಂದ ನೋಡೋಕ್ಕೆ ಸಿಗುತ್ತೆ. ಹಾಗೆ ಕೂಡ ಗುರು ಉಚ್ಚ ಸ್ಥಿತಿಲಿ ಹೋಗ್ತಿದೆ ಕೇಂದ್ರಕ್ಕೆ. ಈಗ 3ನೇ ಮನೆಯಲ್ಲಿ ನಿಮ್ಮ ಏನೇನು ಪ್ರಯತ್ನ ಪಟ್ಟಿದ್ರು ಲಾಸ್ಟ್ ಇಯರು ಅದಕ್ಕೆ ಈಗ ಫಲ ಸಿಗುವಂಥ ಸಮಯ. ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟದ ಏಳಿಗೆ ನಿಧಾನ ಆಗಿರೋ ಕೆಲಸ ಎಲ್ಲ ಪುನರಾರಂಭ ಆಗುವಂಥ ವಾರ ಇದು. ಸೊ ಗುರುಗ್ರಹ ಕೇಂದ್ರದಲ್ಲಿ ಉಚ್ಚ ಸ್ಥಿತಿಲಿ ಇದ್ದಾಗ ನಿಮ್ಮ ತಾಯಿ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಮನೆ ವಿಷಯದಲ್ಲಿ ಏನಾನ ಒಳ್ಳೆ ತೀರ್ಮಾನಕ್ಕೆ ಬರ್ತೀರಾ. ಸೊ ಹಾಗಾಗಿ ನಿಮಗೆ ಗುರುಗ್ರಹ ಕೇಂದ್ರದಲ್ಲಿ ಶುಭ ಫಲಗಳನ್ನೇ ನಿರೀಕ್ಷಿಸ್ಬೋದು ಈ ವಾರದಲ್ಲಿ. ನಂತರ ನೋಡಿ, ನಿಮ್ಮ ರಾಶ್ಯಾಧಿಪನೇ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟಮಾಧಿಪನೂ ಆಗ್ತಾನೆ. ಹಾಗೆ ಆಕಸ್ಮಿಕವಾಗಿ ಒಂದು ಒಳ್ಳೆ ಬದಲಾವಣೆಯನ್ನು ನಿರೀಕ್ಷಿಸ್ಬೋದು. ಬಟ್ ಇಲ್ಲಿ ಏನಂದ್ರೆ ವಿಷಯ, ಕೋಪತಾಪನೂ ಕೊಡುತ್ತೆ. ಕುಜ ಅಗ್ನಿತತ್ವವಾಗಿ, ಮೇಷರಾಶಿನೂ ಅಗ್ನಿತತ್ವ ಆಗಿರೋದ್ರಿಂದ ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಸ್ವಲ್ಪ ಸಹನೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಇನ್ನು ಪಂಚಮಾಧಿಪತಿ 2ರಲ್ಲಿದ್ದಾಗ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಅದರಲ್ಲೂ ಎಜುಕೇಷನ್ ಸೆಕ್ಟರಲ್ಲಿ ಇರೋದಿರಾ, ಕ್ರಿಯೇಟಿವಿಟಿಯಲ್ಲಿದ್ದೀರಾ, ಅವ್ರಿಗೆಲ್ಲ ಸಹಾಯ ಸರ್ಕಾರದಿಂದ ಸಿಗುತ್ತೆ, ತಂದೆಯಿಂದ ಸಹಾಯ ಸಿಗುತ್ತೆ. ಆದರೆ 2ನೇ ಮನೆಯಲ್ಲಿ ಮಾತಲ್ಲೂ ಕೂಡ ಸ್ವಲ್ಪ ಸಹನೆ ಇರಬೇಕಾಗುತ್ತೆ. ಇನ್ನು 3ರಲ್ಲಿ ಬುಧ ಸಂಚಾರ ಮತ್ತು ಶುಕ್ರ ಸಂಚಾರ. 3ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇದ್ದಾಗ ಸಾಮರಸ್ಯಕ್ಕೆ ಅಥವಾ ಹಣಕಾಸುಗೆ, ಪ್ರೀತಿ ಪ್ರೇಮ ಸಾಮರಸ್ಯ ಅಕ್ಕಂಗಿನ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ನಿಮಗೆ ಅನುಕೂಲ ಶುಕ್ರ ಗ್ರಹದಿಂದ ಆಗ್ತಿದ್ದಾರೆ. ಬಟ್ 3ನೇ ಮನೆಯಲ್ಲಿ ಬುಧ ನೋಡಿ ಸ್ವಸ್ಥಾನದಲ್ಲಿ ಇದ್ದಾಗ ನಿಮಗೆ ಕಮ್ಯುನಿಕೇಷನ್ನು ಅಗ್ರಿಮೆಂಟ್ಸು ಇಂಥದ್ದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಯಾಕಂದರೆ ಭಾವ 3ನೇದಾಗಿರೋದ್ರಿಂದ, ಭಾವಾಧಿಪತಿ ಅಲ್ಲೇ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಅಂದರೆ ಡಬಲ್ ಚೆಕ್ ಮಾಡಿ ಅಗ್ರಿಮೆಂಟ್ ಮಾಡೋದಾಗಲಿ ಅಥವಾ ಅರ್ಜೆಂಟಾಗಿ ಮಾತಾಡೋದು. ನೋಡಿ, ಕುಜ ಸ್ವಸ್ಥಾನದಲ್ಲಿದೆ, ಅದು ನಿಮಗೆ ಬೇಗ ಮಾತಾಡೋಕ್ಕೆ ನಿಮ್ಮ ಪ್ರಚೋದನೆ ಕೊಡುತ್ತೆ. ಬಟ್ 3ರಲ್ಲಿ ಬುಧ ಇರೋದ್ರಿಂದ ಆ ತಪ್ಪು ತಿಳ್ಕೊಬಾರ್ದು ಜನ. ಹಾಗಾಗಿ ಸ್ವಲ್ಪ 2 ಸರಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಕಮ್ಯುನಿಕೇಷನ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇನ್ನು ನಮಗೆ 11ನೇ ಮನೆಯಲ್ಲಿ ರಾಹು, ಅದು ನಿಮಗೆ ಲಾಭ ತಂದು ಕೊಡುತ್ತೆ. ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು ಈ ವಾರದಲ್ಲಿ ನಮಗೆ 12 ಅಂದರೆ 12ನೇ ಮನೆ ಶನಿ ಹಾಗೂ ಪಂಚಮದ ಕೇತುಗೆ. ನೋಡಿ, ನೀವೇನಾದರೂ ಆರ್ಕಿಟೆಕ್ಟು, ಅಡ್ವೊಕೇಟು ಅಥವಾ ಸರ್ಜನ್ಸು, ಕಾರ್ಪೆಂಟರ್ಸು ಈ ಥರ ವೃತ್ತಿಲಿದೆ, ಕೋಡಿಂಗ್ ಮಾಡೋರು, ಸಾಫ್ಟ್ವೇರ್ ಕೋಡಿಂಗ್ ಮಾಡ್ತಾರಲ್ಲ, ಅಥವಾ ಡೇಟಾ ಅನಲಿಸ್ಟು, ಡೇಟಾ ರಿಸರ್ಚ್ ಅಲ್ಲಿದ್ದರೆ ಕೇತು ಕೂಡ ನಿಮ್ಗೆ ಸಹಾಯಕ್ಕೆ ಬರುತ್ತೆ. ಇಲ್ಲ ಅಂದರೆ ನಮಗೆ ಕೇತುಗೆ ಪರಿಹಾರ ಬೇಕು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಕಾಣಿಸುತ್ತೆ, ಅಥವಾ ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಕೆಡುವಂಥ ಚಾನ್ಸಸ್ ಇರುತ್ತೆ. ಹೊಟ್ಟೆ ನೋವು, ಹೊಟ್ಟೆ ಇನ್ಫೆಕ್ಷನು, ಈ ಕಾರಣಕ್ಕೋಸ್ಕರ ನಮಗೆ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದು ಹೇಳೋಕ್ಕಾಗಲ್ಲ ಅಂದರೆ ಓಂ ಗಂ ಗಣೇಶಾಯ ನಮಃ ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು 10 ನಿಮಿಷ ಕೂತು ಬನ್ನಿ, ಅದು ಕೂಡ ನಿಮಗೆ ಸಹಾಯ ಆಗುತ್ತೆ ಕೇತು ಪರಿಹಾರಕ್ಕೆ.
ಇನ್ನು ಸಾಡೆ ಸಾತಿ ಅಂದರೆ 12ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ವಿಶೇಷತೆ ಏನು ಅಂದರೆ ಈಗ 4ನೇ ಮನೆ ಗುರು ದೃಷ್ಟಿ ಕೂಡ ಶನಿ ಮೇಲೆ ಬೀಳ್ತಾ ಇದೆ, ಪ್ರಭಾವ ಕಡಿಮೆ ಆಗುತ್ತೆ. ಅಂದರೆ ಸಾಡೆ ಸಾತಿಯ ಪ್ರಭಾವ ನಿಮಗೆ ಕಡಿಮೆ ಆಗಿ ಶುಭ ಫಲನೇ ಕೊಡುತ್ತೆ. ಆದರೂ ಕೂಡ ನಮಗೆ ಸ್ವಲ್ಪ ನಿಧಾನ ಆಗೋ ಕಾರಣ ಶನಿಗೆ ಪರಿಹಾರ ಬೇಕು. ಶನೇಶ್ವರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. 21 ಬಾರಿ ಹೇಳ್ಕೊಳ್ಳಿ. ಇಲ್ಲಾಂದ್ರೆ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ ಇದನ್ನ ಹೇಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಸಹನೆ ಶಾಂತಿ ಈ ವಾರ ಕಾಪಾಡ್ಕೋಬೇಕು. ಹಣಕಾಸು ವಿಷಯಗಳಲ್ಲಿ ಚಿಂತೆ ಇಲ್ಲ. ಸೊ ನಿಮಗೆ ಓವರ್ ಆಗಿ ತಗೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ವಾರ ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಗೆ ನಿಮಗೆ ಅಷ್ಟಮದಲ್ಲಿ ಚಂದ್ರ ಮತ್ತು ನವಮದಲ್ಲಿ ಭಾಗ್ಯದಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. ವೃಷಭ ರಾಶಿಗೆ 3ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾಗ ಮೊದಲನೇ 3 ದಿವಸ ಅನವಶ್ಯಕ ತಿರುಗಾಟ ಇರುತ್ತೆ. ನಂತರ ನೋಡಿ, ಮೊದಲನೇ 3 ದಿವಸ ಅನವಶ್ಯಕ ತಿರುಗಾಟ ಆದರೂ ಒಂದು ತಕ್ಕ ಮಟ್ಟಿಗೆ ಏನು ಲಾಭ ನೋಡ್ಬೋದು ನಾವಿಲ್ಲಿ ಅಂದರೆ ಎಕ್ಸ್ಚೇಂಜ್ ಆಫ್ ಲಾಭ ಅಂದರೆ ಪರಿವರ್ತನಾ ಯೋಗ ಉಂಟಾಗುತ್ತೆ. 3ನೇ ಮನೆ ಅಧಿಪತಿ ಚಂದ್ರ ಧನುರಾಶಿ ಅಂದರೆ ಧನುರಾಶಿ ಅಧಿಪತಿ ಗುರು ಚಂದ್ರನ ಮನೆಯಲ್ಲಿ ಗುರು ಮನೆಯಲ್ಲಿ ಚಂದ್ರ ಆಗಿರೋದ್ರಿಂದ ಅಂಥ ನೆಗೆಟಿವ್ ರಿಸಲ್ಟ್ ಏನಿಲ್ಲ. ನಿಮ್ಮ ಓಡಾಟದಲ್ಲೂ ಲಾಭ ನೋಡ್ಬೋದು. ಮತ್ತೆ ಚಂದ್ರ ಭಾಗ್ಯಕ್ಕೆ ಹೋಗುತ್ತೆ, ಗುರು ದೃಷ್ಟಿ ನೇರವಾಗಿ ಬೀಳುತ್ತೆ. ಸೊ ಹಾಗಾಗಿ ನಿಮಗೆ ಈ ವಾರದಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಒಂದು ಒಳ್ಳೆ ಬದಲಾವಣೆಗಳನ್ನ ನಿರೀಕ್ಷಿಸ್ಬೋದು. ಹಾಗೇನೆ ನಮಗೆ ಚಂದ್ರನಿಂದ ಫಲ ಆದಾಗ 3ನೇ ಮನೆಯಲ್ಲಿ ಗುರು ಬಂತು. ಇಷ್ಟು ದಿವಸ ಗುರುಬಲ ಇತ್ತು, ಈ ವಾರದಿಂದ ಗುರುಬಲ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಿಮ್ಮ ಪ್ರಯತ್ನಗಳಿಂದ ಲಾಭ, ಅವಕಾಶಗಳು ಚೆನ್ನಾಗಿ ದೊರಕು ಬರುತ್ತೆ. ಅಣ್ತಮ್ಮನ ರಕ್ತಂಗಿಯಿಂದ ಲಾಭ ಬರುತ್ತೆ, ಧೈರ್ಯ ಹೆಚ್ಚುತ್ತೆ ನಿಮಗೆ. ಸೊ ಹಾಗಾಗಿ ಆದರೂ ಕೂಡ 3ನೇ ಮನೆ ಗುರು ಹೋಗ್ತಾ ಇರೋದ್ರಿಂದ ಈ ವಾರದಿಂದ ನೀವು ಗುರುಗೆ ಪರಿಹಾರ ಮಾಡೋದು ಉತ್ತಮ. ಹಳದಿ ವಸ್ತ್ರನ ಗುರು ಸಮಾನರಿಗೆ ದಾನ ಕೊಡೋದಾಗ್ಲಿ, ಅಥವಾ ಹಳದಿನ ಅಡುಗೆಗೆ ದಿನನಿತ್ಯ ಯೂಸ್ ಮಾಡೋದಾಗ್ಲಿ, ಅದ್ರ ಜೊತೆಗೆ ನೀವು ಶಿವನ ಆರಾಧನೆ ಮಾಡೋದು ಅಥವಾ ದಕ್ಷಿಣಾಮೂರ್ತಿಯ ಆರಾಧನೆ ಮಾಡೋದು, ಇದರಿಂದ ನಿಮಗೆ ಲಾಭಗಳನ್ನ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಹಾಗೆ ವೃಷಭ ರಾಶಿಯಲ್ಲೇ ಸೂರ್ಯ ಸಂಚಾರ 4ನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಿದೆ. ಜೊತೆಗೆ 12ನೇ ಮನೆಯಲ್ಲಿ ಕುಜ ಇದ್ದಾಗ ಪತಿ ಅಥವಾ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ಸ್ವಲ್ಪ ವಾದ ವಿವಾದಗಳು, ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ವಾದ ವಿವಾದಗಳು. ಹಾಗಾಗಿ ಕುಜ ಶಾಂತಿ ಅಗತ್ಯ. ಕುಜನ್ಗೋಸ್ಕರ ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ಅಣ್ತಮ್ಮಂದ್ರು ಕರೆದು ಸಿಹಿ ತಿಂಡಿ ಕೊಡೋದು, ಅಥವಾ ನೀವು ಏನೋ ಸಣ್ಣ ಪುಟ್ಟ ಉಪಹಾರಗಳನ್ನ ಅಣ್ತಮ್ಮಂದ್ರು ಕೊಟ್ಟರು ಕುಜ ಶಾಂತಿ ಆಗುತ್ತೆ. ಹಾಗೆ ದಿನನಿತ್ಯ ದೇಹ ಎಕ್ಸಸೈಸ್ ಕೊಟ್ಟರೆ, ಅಂದರೆ ದೇಹಕ್ಕೆ ಏನಾದರೂ ಕೆಲಸ ಕೊಟ್ಟರೆ ಬೆವರು ಬರೋಂಗೆ, ಅದು ಕೂಡ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಮನೆಯಲ್ಲಿ ಸಹನೆ ಶಾಂತಿ ಕಾಪಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಕುಜ ಶಾಂತಿ. ಅದೇ ಥರನೇ ನಿಮ್ಗೀಗ ನೋಡಿ 11ನೇ ಮನೆಯಲ್ಲಿ ಶನಿ ಇದೆ. ಸೊ ಶನೇಶ್ವರನಿಂದ ನಿಮಗೆ ಲಾಭ ಪಡ್ಕೋಬೋದು. ಕರ್ಮಸ್ಥಾನದಲ್ಲಿ ರಾಹು ಇದ್ರೆ ಆನ್ಸೈಟ್ ಜಾಬ್ ಸಿಗೋಕ್ಕೆ, ಹೊರದೇಶಕ್ಕೆ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು 4ನೇ ಮನೆ ಅಂದರೆ ಸುಖ ಸ್ಥಾನದಲ್ಲಿ ಕೇತು. ತಾಯಿ ಬಗ್ಗೆ ಚಿಂತೆ, ತಾಯಿಗೆ ಸ್ವಲ್ಪ ಅನಾರೋಗ್ಯ ಅಥವಾ ಡಿಟ್ಯಾಚ್ಮೆಂಟು, ವೈರಾಗ್ಯ ಕಾಣುತ್ತೆ, ಅಥವಾ ಮನೆಯಲ್ಲಿ ಉತ್ಸಾಹ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮಗೆ ಕೇತುಗೆ ಪರಿಹಾರ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸೋದು. ಇದರಿಂದ ನಿಮಗೆ ಖಂಡಿತ ಕೇತು ಪರಿಹಾರ ಆಗಿ ಒಂದು ಶುಭ ಒಂದು ಲಾಭನ ತಂದುಕೊಡುತ್ತೆ. ಜೊತೆಗೆ ನೋಡಿ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಬುಧ ಇದೆ. ಬುಧ ಶುಕ್ರರು ಯಾವಾಗ 2ನೇ ಮನೆಯಲ್ಲಿ ಇರುತ್ತೋ ನೋಡಿ, ಬುಧ ನಿಮಗೆ ಪಂಚಮಾಧಿಪತಿ 2ನೇ ಮನೆ ಅಧಿಪತಿ. ವ್ಯಾಪಾರ, ವ್ಯವಹಾರ, ಕ್ರಿಯೇಟಿವಿಟಿ, ಎಜುಕೇಷನ್ನು, ಮಾಧ್ಯಮ ಇಂಥ ಫೀಲ್ಡ್ಗಳಲ್ಲೆಲ್ಲ ನಿಮಗೆ ಅಧಿಕ ಲಾಭ ತಂದುಕೊಡುತ್ತೆ ಬುಧ. ವಿದ್ಯಾರ್ಥಿಗಳು ಕೂಡ ಅಧಿಕ ಲಾಭನೇ ಅಪೇಕ್ಷಿಸ್ಬೋದು. ಇನ್ನು ಶುಕ್ರ 2ನೇ ಮನೆಯಲ್ಲಿ ನಮಗೆ ಸಂಚಾರ ಮಾಡ್ತಾ ಇದ್ದಾಗ ನೋಡಿ, ಶುಕ್ರ ನಿಮಗೆ ನಿಮ್ಮ ರಾಶಿ ಅಧಿಪತಿ 6ನೇ ಮನೆ ಅಧಿಪತಿ 2ರಲ್ಲಿದೆ. ಸೊ ಕೆಲಸ ಕಾರ್ಯಗಳಿಂದ ಲಾಭ, ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ. ಬಟ್ ಆದರೂ ಕೂಡ 2ನೇ ಮನೆಯಲ್ಲಿ ಶುಕ್ರನಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಭಾವ. 2ನೇ ಭಾವದಲ್ಲಿ ಶುಕ್ರ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ. ಹಾಗಾಗಿ ಶುಕ್ರ ಶಾಂತಿ ಅಗತ್ಯ. ದುರ್ಗಾದೇವಿ ಆರಾಧನೆ ಮಾಡೋದು, ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತು ಎದ್ದು ಬರೋದು, ಅಲಂಕಾರಿಕ ವಸ್ತುಗಳನ್ನು ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ದಾನ ಕೊಡೋದ್ರಿಂದ ಶುಕ್ರ ಶಾಂತಿ ಆಗುತ್ತೆ. ಸೊ ನಮಗೀಗ ಓವರ್ ಆಲ್ ಕೊಂಡ್ರೆ ನೋಡಿ, ಭಾಗ್ಯದಲ್ಲಿ ರಾಹು ಇದೆ. ಸೊ ರಾಹುಗೋಸ್ಕರ ನಮಗೆ ಭಾಗ್ಯ ಅನ್ನೋದಕ್ಕೆ ಅದೃಷ್ಟಗಳು ಸ್ವಲ್ಪ ಏರುಪೇರು ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಈ ದುರ್ಗಾದೇವಿ ಶುಕ್ರನಿಗೆ ಪರಿಹಾರ ಮಾಡ್ತಾ ಇದ್ದಂಗೆ ಅದನ್ನು ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಕುಜಿಗೆ ಯಾವಾಗ ಸ್ಟೇಬಲ್ ಮಾಡ್ತೀರೋ, ಕುಜಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀರೋ, ಈ ಮಂಗಳ ರಾಹುವನ್ನು ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡೋ ಏಕೈಕ ಗ್ರಹ ಯಾವುದು ಅಂದರೆ ಅದು ಕುಜ. ಹಾಗಾಗಿ ಕುಜನ ಭದ್ರ ಮಾಡಿಕೊಂಡ್ರೆ, ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ರಾಹು ಕೂಡ ಸ್ಟೇಬಲ್ ಆಗುತ್ತೆ. ಸೊ ಅದು ಒಳ್ಳೆ ಪರಿಹಾರ ರೂಪದಲ್ಲಿ ನಿಮಗೆ ಅನುಕೂಲಕರ ರಿಸಲ್ಟ್ ಕೊಡುತ್ತೆ.
ಓವರ್ ಆಲ್ ತಗೊಂಡ್ರೆ ಈ ವಾರ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮಿಥುನ ರಾಶಿ. ಮಿಥುನ ರಾಶಿ ನೋಡಿ, ಸಪ್ತಮದಲ್ಲಿ ಚಂದ್ರ ಸಂಚಾರ, ಅಷ್ಟಮಕ್ಕೆ ಹೋಗುತ್ತೆ. ನೆಕ್ಸ್ಟು ಮೊದಲನೇ 3 ದಿನ ಚೆನ್ನಾಗಿ ಕೊಡುತ್ತೆ. ವಾರಾಂತ್ಯದಲ್ಲೂ ಕೂಡ ಶುಭ ಫಲ ಯಾಕೆ ಕೊಡುತ್ತೆ ಅಂದರೆ, ಅಷ್ಟಮದಲ್ಲಿ ಚಂದ್ರ ಇದ್ರೂ 2ನೇ ಮನೆ ಅಧಿಪತಿ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿಯ ದೃಷ್ಟಿ ಯಾವಾಗ 2ನೇ ಕುಟುಂಬಾಧಿಪತಿ ಮೇಲೆ ಬೀಳುತ್ತೋ ಈ ವಾರದಲ್ಲಿ ಶುಭನ ಅಪೇಕ್ಷಿಸಬಹುದು ಮಿಥುನ ರಾಶಿಯವರು. ಈ ವಾರದಲ್ಲಿ ಏನಾದರೂ ಹೊಸ ಪ್ರಾಜೆಕ್ಟ್ ಸಿಗೋದು, ಕೆಲಸ ಸಿಗೋದು, ಏನಾದರೂ ಶುಭ ಕಾರ್ಯಗಳಿಗೆ ಅನುಕೂಲವಾಗಿರುವಂಥ ಶುಭ ಸುದ್ದಿ ಸಿಗುತ್ತೆ. ನಂತರ ನೋಡಿ, ಗುರು 2ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದೆ ಕುಟುಂಬಕ್ಕೆ. ಸೊ ಗುರು ಬಲ ಶುರು ಆಗ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಶುಭ ಕಾರ್ಯಗಳು, ವಧುವರ ಅನ್ವೇಷಣೆಗೆ ಆಗ್ಬೋದು, ಮದುವೆಗಾಗ್ಬೋದು, ಅಥವಾ ಏನಾದರೂ ಮನೆಯಲ್ಲಿ ಶುಭ ಕಾರ್ಯ ನಡೆಯೋಕ್ಕೆ ಗುರು ಇವಾಗ ನಿಮಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ಹಾಗೆಯೇ ಗುರು ಕರ್ಮಾಧಿಪನೂ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಏಳಿಗೆ ಆಗುತ್ತೆ, ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಮಿಥುನ ರಾಶಿಯವರಿಗೆ ದಶಾಭುಕ್ತಿ ಚೆನ್ನಾಗಿದ್ರೆ ಇದು 100% ರಿಸಲ್ಟ್ ಕೊಡುತ್ತೆ. ಇಲ್ಲ ಅಂದ್ರೆ ಅದು ಕಡಿಮೆ ಫಲ ಕೊಡುತ್ತೆ. ಕಡಿಮೆ ಫಲ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೇಗಿದ್ರು ಚೆನ್ನಾಗೇ ಇರುತ್ತೆ. ಅದರಲ್ಲೂ ದಶಾಭುಕ್ತಿ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕಾಟಕ ರಾಶಿಗೆ ರಾಶ್ಯಾದೀಪ 6 ಮತ್ತು 7ರ ಸಂಚಾರ. ಹೊಸ ಉತ್ಸಾಹ ಈ ವಾರದಲ್ಲಿ, ಹೊಸ ಉತ್ಸಾಹ, ಒಳ್ಳೊಳ್ಳೆ ಕನೆಕ್ಷನ್ ಸಿಗುತ್ತೆ ನಿಮಗೆ ಸಮಾಜದಲ್ಲಿ. ಹಾಗೂ ಗುರು ನಿಮ್ಮ ಜನ್ಮದಲ್ಲಿ ಉಚ್ಚನಾಗಿರೋದ್ರಿಂದ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ 7 ಮತ್ತು ಅಷ್ಟಮಾದೀಪ ಶನಿಯ ಮೇಲೆ ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೋ ಅದು ಭಾಗ್ಯದಲ್ಲಿದೆ. ಶನಿ ಭಾಗ್ಯಾಧಿಪತಿಯ ದೃಷ್ಟಿನೇ ಬೀಳುತ್ತೋ ನಿಮಗೆ ಹೊಸ ಕೆಲಸ ಸಿಗೋಕ್ಕೆ, ಬದಲಾವಣೆ ಅಂದರೆ ನಿಮ್ಮ ಏನಿಷ್ಟು ಸಹ ಆಲೋಚನೆ ಮಾಡ್ತಿದ್ರೋ ಅದೆಲ್ಲ ಬದಲಾವಣೆ ಮಾಡ್ತಾರೆ. ಟ್ರಾನ್ಸ್ಫಾರ್ಮ್ ಆಗೋದು ಪಾಸಿಟಿವ್ ಚೇಂಜಸ್ ಕಾಣಿಸುತ್ತೆ ನಿಮಗೆ ಇನ್ಮೇಲೆ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ದೃಷ್ಟಿ ಅಂದರೆ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುತ್ತೆ ಕರ್ಕ ರಾಶಿಯವರಿಗೆ. ಯಾಕಂದರೆ ನಿಮ್ಮ ಕೇಂದ್ರ ಅಂದರೆ ನಿಮ್ಮ ರಾಶಿಯಲ್ಲಿಯೇ ಗುರು ಸಂಚಾರ, ಭಾಗ್ಯದಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುತ್ತೆ. ಕೆಲಸದಲ್ಲಿ ಒಳ್ಳೆ ಲಾಭ ನಿರೀಕ್ಷಿಸ್ಬೋದು ಈ ವರ್ಷ ಪೂರ್ತಿನೂ. ಈ ವಾರದಿಂದ ಶುರು ಆಗುತ್ತೆ. ನಂತರ ನಿಮಗೆ ನೋಡಿ, 12ನೇ ಮನೆ ಶುಕ್ರ ಸ್ವಲ್ಪ ಐಷಾರಾಮಿ ವಸ್ತುಗೆ ಖರೀದಿ ಮಾಡೋ ಅಂಥ ಚಾನ್ಸ್ ಇರುತ್ತೆ. ಇನ್ನು 3, 12ನೇ ಮನೆ ಅಧಿಪತಿಯಾದಂಥ ಬುಧ 12ರಲ್ಲೇ ಇರೋದ್ರಿಂದ ಫಾರಿನ್ ರಿಲೇಟೆಡ್ ಕೆಲಸ ಅಥವಾ ಆನ್ಸೈಟ್ ಜಾಬ್ ಸಿಗೋವಂಥದ್ದು, ಅಥವಾ ದೂರ ಪ್ರಯಾಣ ಮಾಡೋಕ್ಕೆ ಅಥವಾ ಫಾರಿನ್ ಲ್ಯಾಂಡಲ್ಲಿ ಹೋಗೋಕ್ಕೆ ಇಂಥದಕ್ಕೆ ಬುಧ ನಿಮಗೆ ಪ್ರೇರೇಪಿಸುತ್ತೆ. ಇಲ್ಲ ಅಂದರೆ ಖರ್ಚು ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಬುಧನಿಗೆ ಪರಿಹಾರ ಬೇಕು. ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು, ಹತ್ತಿರದ ವಿಷ್ಣು ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು 10 ನಿಮಿಷ ಕೂತಿದ್ದೋ ಅಥವಾ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ, ಅಥವಾ ಸೋದರ ಮಾವನ್ನ ಮನೆಗೆ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಿಮಗೆ ಬುಧ ಪರಿಹಾರ ಆಗುತ್ತೆ. ಇಲ್ಲಾಂದರೆ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ಎಜುಕೇಷನ್ ಏನಾದರೂ ಐಟಮ್ ಕೊಡ್ತೀವಿ, ಸ್ಟೇಷನರೀಸ್ ಕೊಡಿಸೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಯಾವ್ದಾರ ಒಂದು ಮಾಡಿದ್ರು ನಿಮ್ಗೆ ಅನುಕೂಲ ಹೆಚ್ಚಾಗುತ್ತೆ. ಸೂರ್ಯ ನೋಡಿ, 2ನೇ ಮನೆಯ ಅಧಿಪತಿ 11ರಲ್ಲಿ ಸಂಚಾರ ಮಾಡ್ತಾರೆ. ಸೊ ಕುಟುಂಬಾಧಿಪತಿ ಯಾವಾಗ 11ರಲ್ಲಿ ಸಂಚಾರ ಮಾಡ್ತಾವ ಕುಟುಂಬಕ್ಕೆ ಲಾಭ, ನಿಮ್ಮ ಕುಟುಂಬದಲ್ಲಿ ಯಾರಿಗಾನ ಒಂದು ರೆಕಗ್ನಿಷನ್ ಸಿಗುತ್ತೆ. ಅಂದರೆ ಸ್ಪೋರ್ಟ್ಸಲ್ಲಿ ಪ್ರೈಸ್ ಸಿಗೋದು, ಅಥವಾ ಸರ್ಕಾರದಿಂದ ಏನಾದರೂ ಅಪ್ರಿಷಿಯೇಷನ್ ಸಿಗೋದು, ಅದು ಒಂದು ಲಾಭನ ನಿರೀಕ್ಷಿಸ್ಬೋದು ಸೂರ್ಯನಿಂದ. ಇನ್ನು ಕರ್ಮಸ್ಥಾನದಲ್ಲಿ ಕುಜ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಬಡ್ತಿ, ಪ್ರಮೋಷನ್ಸು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಥವಾ ಇದು ನಿಮಗೆ ಕೆಲಸದಲ್ಲಿ ಸಿಗುತ್ತೆ. ಸೊ ಓವರ್ ಆಲ್ ಆಗಿ ತೊಗೊಂಡಾಗ ಈ ವಾರ ಅತ್ಯುತ್ತಮವಾಗಿದೆ ಕರ್ಕಾಟಕ ರಾಶಿಯವರಿಗೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.